ನಮಸ್ಕಾರ. KCET ಒಳಗೆ ಕಡಿಮೆ ಮಾರ್ಕ್ಸ್ ಬಂದೈತಿ ಮತ್ತು ನೀವು ಏನಾರೇ SSLC ಪಾಸ್ ಆಗಿದ್ರೆ ನಿಮಗೇನೈತ್ಲ ವೆಟರ್ನರಿ ಡಿಪ್ಲೊಮಾ ಕೋರ್ಸ್ ಏನೈತ್ಲ ಮಾಡ್ಬೋದು. ಮತ್ತು ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನೈತ್ಲ ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಹೇಳತ್ತೀನಿ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ ಅಂತ ಹೇಳ್ತೀನಿ. ಕೆಲವೊಂದಿಷ್ಟು ಪಾಯಿಂಟ್ ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಅದಾವು. ಮತ್ತು ಆದಷ್ಟು ಏನೈತಿ ಯಾರೆಲ್ಲ ನಮ್ಮ ರೂರಲ್ ಆಗಿರ್ಬೋದು, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಯಾರೆಲ್ಲ ಅದರಿ ಮತ್ತು ಫಾರ್ಮರ್ಸ್ ಬ್ಯಾಕ್ಗ್ರೌಂಡ್ ಯಾರ ಮನೆಯಾಗೆಲ್ಲ ಅಗ್ರಿಕಲ್ಚರ್ ಆಗಿರ್ಬೋದು ಮಾಡತ್ತಿರ್ತಾರೆ ಅವ್ರು ಏನೈತ್ಲ ಆದಷ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲ ಬಹಳಷ್ಟು ಸ್ಟೂಡೆಂಟಿಗೆ ಏನೈತ್ಲ ವೆಟರ್ನರಿ ಸೀಟ್ ಸಿಗಂಗಿಲ್ಲ. ಅದಕ್ಕೋಸ್ಕರನ ನಮ್ಮ ಕರ್ನಾಟಕ ಒಳಗೆ ಏನೈತ್ಲ ವೆಟರ್ನರಿ ಡಿಪ್ಲೊಮಾ ಏನೈತ್ಲ ಮಾಡ್ಬೋದು. ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನೈತಿ ಈ ವಿಡಿಯೋ ಒಳಗೆ ತೋರಿಸ್ತಾನೆ. ಏನಂದ್ರೆ ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಮತ್ತು ಏನೇನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಅನ್ನೋದು ಏನೈತ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾನೆ. ಈ ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಒಳಗೂ ಶೇರ್ ಮಾಡಿರಿ. ಯಾರೆಲ್ಲ 10th ಮುಗಿಸಿರ್ತಾರೋ ಮತ್ತು 2nd PU ಮುಗಿಸಿರ್ತಾರೋ ಮತ್ತು ಇದ್ರೊಳಗೂ ಏನೈತ್ಲ ಗೌರ್ಮೆಂಟ್ ಜಾಬ್ ಸಿಗುವಂಥ ಚಾನ್ಸಸ್ಸು ಏನೈತ್ಲ ಜಾಸ್ತಿ ಐತಿ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ ಅಂತ ಹೇಳ್ತಾನೆ. ಓಕೆ, ಈ ವರ್ಷದ ಅಪ್ಲಿಕೇಶನ್ ಅಂತೂ ಸ್ಟಾರ್ಟ್ ಆಗೈತಿ. ಆಲ್ಮೋಸ್ಟ್ ಅಲ್ಲ ಇವತ್ತು ಏನೈತ್ಲ ಜೂನ್ 1ನೇ ತಾರೀಕು ಐತಿ. ಅದು ಇವತ್ತು ಸ್ಟಾರ್ಟ್ ಆಗೈತಿ. ಕರ್ನಾಟಕ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬೀದರ್ ಇದರಿಂದ ಏನೈತ್ಲ ನೋಟಿಫಿಕೇಶನ್ ಬಂದೈತಿ. ಆಲ್ಮೋಸ್ಟ್ ಆಲ್ ವೆಟರ್ನರಿ ಮತ್ತು ಇದ್ರದ್ದು ಏನೈತ್ಲ ಮೇನ್ ಬ್ರ್ಯಾಂಚನ ಏನೈತ್ಲ ಬೀದರ್. ಇಲ್ಲಿ ಏನು ಕೊಟ್ಟಾರ ಅಂದ್ರೆ 2026 ಮತ್ತು 27 ಸಾಲಿನ ಡಿಪ್ಲೊಮಾ ಪಶು ವೆಟರ್ನರಿ ಬಗ್ಗೆ ಏನೈತ್ಲ ಕಂಪ್ಲೀಟಾಗಿ ಕೊಟ್ಟಾರು. ಕರ್ನಾಟಕ ಪಶು ವೈದ್ಯಕೀಯ ಮತ್ತು ಪಶು ಮೀನುಗಾರಿಕೆ ವಿಜ್ಞಾನ ವಿದ್ಯಾಲಯ ಬೀದರ್ ಇದೇನೈತ್ಲ 2 ವರ್ಷದ ಏನೈತ್ಲ ಕೋರ್ಸ್ ಆಗಿರ್ತೈತಿ. ಮತ್ತು ಅದ್ರ ಬಗ್ಗೆ ಕಂಪ್ಲೀಟಾಗಿ ಕೊಟ್ಟಾರು. ಕೋರ್ಸ್ ವಿವರ ಇದೇನೈತಿ ಡಿಪ್ಲೊಮಾ ಇನ್ ವೆಟರ್ನರಿ ಐತಿ ಮತ್ತು ವಿದ್ಯಾರ್ಥಿ ಓಕೆ ನಿಮ್ಮದು ಏನಾಗಿರ್ಬೇಕಂತ ಹೇಳಿ ಕೇಳ್ಯಾರು. ನೀವೇನೈತ್ಲ SSLCನ ಪಾಸ್ ಆಗಿರಬೇಕು. ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಏನೈತ್ಲ ಅರೌಂಡ್ ಎಲ್ಲ ಸಬ್ಜೆಕ್ಟಿಗೂ ಏನೈತಿ ಪಾಸ್ ಆಗಿರಬೇಕು. ಮತ್ತು ಇಲ್ಲೇನಂದ್ರೆ 1 to 10th ಏನೈತ್ಲ ನೀವು ಎಲ್ಲಿ ಓದಿರ್ಬೇಕಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳಾಗಿರ್ಬೇಕು ಅಂದ್ರೆ ರೂರಲ್. ನೆಕ್ಸ್ಟ್ ವಯೋಮಿತಿ ಕೇಳ್ಯಾರು. ಅಭ್ಯರ್ಥಿಗೆ ಏನೈತ್ಲ 20 ವರ್ಷಕ್ಕಿಂತ ಏನೈತ್ಲ ಕಡಿಮೆ ಇರಬೇಕು. ಮತ್ತು ಇಲ್ಲಿ ಯಾವ ಮೀಡಿಯಂ ಒಳಗೆ ಪಾಠ ಮಾಡ್ತಾರಂದ್ರೆ ಕನ್ನಡ ಮೀಡಿಯಂ ಒಳಗೆ ಏನೈತ್ಲ ಪಾಠ ಮಾಡ್ತಾರೋ. ಮತ್ತು ಇಲ್ಲಿ 2 ವರ್ಷ ತನಕ ಏನೈತಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಏನೈತ್ಲ 1000 ರೂಪಾಯಿ ಏನೈತ್ಲ ಶಿಷ್ಯ ವೇತನ ಬರ್ತೈತಿ, ಸ್ಕಾಲರ್ಶಿಪ್ ಬರ್ತೈತಿ. ಮತ್ತು ಇದ್ರ ಫೀಸ್ ಎಷ್ಟೈತಿ ಅದನ್ನು ಏನೈತ್ಲ ಕಂಪ್ಲೀಟಾಗಿ ಹೇಳ್ತಾನೆ. ಅರ್ಜಿ ಸಲ್ಲಿಸುವುದು ಮತ್ತು ಅದ್ರ ಶುಲ್ಕದ ಬಗ್ಗೆ ಕೇಳತ್ತಾರೋ. ಅರ್ಜಿ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಯಾವ ವೆಬ್ಸೈಟ್ ಒಳಗೆ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಇಲ್ಲೇನೈತ್ಲ ವೆಬ್ಸೈಟ್ ಅದು ಏನೈತ್ಲ ಇದನ್ನೈತಿ ನನ್ನ ಬಯೋ ಒಳಗೂ ಏನು ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗೂ ಏನೈತ್ಲ ಲಿಂಕ್ ಕೊಟ್ಟಿರ್ತಾನೆ. ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದೇನೈತ್ಲ 1ನೇ ತಾರೀಕಿಂದ 30ನೇ ತಾರೀಕು ಜೂನ್ ಒಳಗೆ ಅಷ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿರ್ತೈತಿ. ಮತ್ತು ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಫೀಸ್ ಇರ್ತೈತೆ ಅಂದ್ರೆ ಅಪ್ಲಿಕೇಶನ್ ಹಾಕೋದು 2A ಕ್ಯಾಟಗರಿ ಜನರಲ್ ಮೆರಿಟು, 2A ಕ್ಯಾಟಗರಿ, 2B ಕ್ಯಾಟಗರಿ, 3A ಕ್ಯಾಟಗರಿ, 3B ಕ್ಯಾಟಗರಿ ಏನೈತ್ಲ 700 ರೂಪಾಯಿ ಇರ್ತೈತಿ. ಮತ್ತು ಕ್ಯಾಟಗರಿ 1 ಮತ್ತು SC ಮತ್ತು ST ಕ್ಯಾಟಗರಿಗೆ ಏನೈತ್ಲ 350 ರೂಪಾಯಿ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗ್ತಾವೆ. ಫಸ್ಟ್ ಏನಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಅದಾದ್ಮೇಲೆ ಏನಂದ್ರೆ ಗ್ರಾಮೀಣ ಓಕೆ ಆಲ್ಮೋಸ್ಟ್ ಆಲ್ ಇದೇನೈತ್ಲ ಓನ್ಲಿ ಫಾರ್ ರೂರಲ್ ಸ್ಟೂಡೆಂಟ್ ಅಂತ ಹೇಳಿ ಯಾರ್ದೆಲ್ಲ ಗ್ರಾಮೀಣ ಇದನ್ನೆಲ್ಲ ರಿಸರ್ವೇಷನ್ ಐತಿ ಅವ್ರು ಗ್ರಾಮೀಣ ಅಭ್ಯರ್ಥಿ ಪತ್ರ ಏನೈತ್ಲ ತಗೊಂಡಿರ್ಬೇಕು. ಮತ್ತು ಶಿಕ್ಷಣ ಅಧಿಕಾರಿಗಳಿಂದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಂದ ಸಹಿ ಅಂತೂ ಮಾಡಿಸಿರ್ಬೇಕು. ಯಾರೆಲ್ಲ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಾರಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತೈತಿ. ಮತ್ತು ಜಾತಿ ಪ್ರಮಾಣ ಪತ್ರನೂ ಇರಬೇಕು. ಮತ್ತು ಯಾರೆಲ್ಲ ಹೈದ್ರಾಬಾದ್ ಕರ್ನಾಟಕ ಅದರಿ ಅವ್ರಿಗೂ ಏನೈತ್ಲ ತಮ್ಮ ಸರ್ಟಿಫಿಕೇಟನ್ನು ಏನೈತ್ಲ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಏನಂದ್ರೆ RD ನಂಬರ್, ವ್ಯವಸಾಯಗಾರ ಪ್ರಮಾಣ ಪತ್ರ, ಕೃಷಿ ಮತ್ತು ಸಂಬಂಧಿತ ಕೂಲಿ ಕಾರ್ಮಿಕ ಪತ್ರದ RD ನಂಬರ್ ಸಂಖ್ಯೆಯನ್ನು ಕಂದಾಯ ಇಲಾಖೆ ಕೊಡುವ ಪ್ರಮಾಣ ಪತ್ರವನ್ನು ತಗೊಂಡಿರಬೇಕು. ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು
ಅದು ಅವರು ಏನೈತ್ಲ ಸ್ಪೋರ್ಟ್ಸ್ ಕೋಟ ಆಗಿರ್ಬೋದು, ವಿಕಲಚೇತನ ಸ್ಟೂಡೆಂಟ್ ಆಗಿರ್ಬೋದು, ಮತ್ತು ಮಾಜಿ ಸೈನಿಕರು ಕೂಡ ಈ ಕೋಟಾದಾಗ ಏನೈತ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ನೆಕ್ಸ್ಟ್ ಏನಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಏನೈತ್ಲ 1ನೇ ತಾರೀಕು ಏನೈತ್ಲ ಸ್ಟಾರ್ಟ್ ಆಗ್ತತಿ, 30ನೇ ತಾರೀಕು ಏನೈತ್ಲ ಕಂಪ್ಲೀಟ್ ಆಗ್ತತಿ. ಮತ್ತು ಮೂಲ ದಾಖಲಾತಿಗಳನ್ನ ಯಾವಾಗ ಪರಿಶೀಲನೆ ಮಾಡ್ಬೇಕು ಅನ್ನೋದು ಏನೈತ್ಲ ಕಂಪ್ಲೀಟ್ ಆಗಿ ಕೊಟ್ಟಾರು. ಎಲ್ಲೆಲ್ಲಿ ಪರಿಶೀಲನೆ ಆಗ್ತಾವಂದ್ರೆ ವೆಟರ್ನರಿ ಕಾಲೇಜ್ ಬೀದರ್, ವೆಟರ್ನರಿ ಕಾಲೇಜ್ ಬೆಂಗಳೂರು, ವೆಟರ್ನರಿ ಕಾಲೇಜ್ ಗದಗ, ಶಿವಮೊಗ್ಗ, ಹಾಸನ್ ಕಾಲೇಜ್ದಾಗ ಏನೈತ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾವು. ಯಾರೆಲ್ಲ 10th ಒಳಗೆ ಏನೈತ್ಲ 75ಕ್ಕಿಂತ ಪರ್ಸೆಂಟೇಜ್ ಜಾಸ್ತಿ ಇದ್ದವ್ರು ಏನೈತ್ಲ 13ನೇ ತಾರೀಕು ಹೋಗಬೇಕು. ಮತ್ತು 75ಕ್ಕಿಂತ ಕಡಿಮೆ ಯಾರೆಲ್ಲ ಅದರಿ ಅವ್ರು ಏನೈತ್ಲ 14ನೇ ತಾರೀಕು ಹೋಗಬೇಕು. ಅದರ ಸೂಚನೆಯನ್ನು ಕೊಟ್ಟಾರೆ ಇಲ್ಲಿ. ಆಲ್ಮೋಸ್ಟ್ ಅಲ್ಲ ಮುಂಜಾನೆ 10ರಿಂದ 4 ಮಟ್ಟ ಇರ್ತೈತಿ. ಅಭ್ಯರ್ಥಿಗಳು ಏನೈತ್ಲ ಖುದ್ದಾಗಿ ಬಂದೇನೈತ್ಲ ಡಾಕ್ಯುಮೆಂಟ್ನ ಪರಿಶೀಲನೆ ಮಾಡಬೇಕು. ಮತ್ತು ಅರ್ಹ ಯಾರೆಲ್ಲ ಅದಕ್ಕೆ ಕ್ವಾಲಿಫೈ ಅದಾರಲ್ಲ ಅವ್ರದ್ದು ಏನೈತ್ಲ 25ನೇ ತಾರೀಕು ಏನೈತ್ಲ ರಿಸಲ್ಟ್ ಬರ್ತೈತಿ, ಯಾರೆಲ್ಲ ಲಿಸ್ಟ್ ಬರ್ತೈತಿ. ಮತ್ತು ಅದರ ಫಸ್ಟ್ ರೌಂಡಿಂದ ಸೆಲೆಕ್ಷನ್ ಲಿಸ್ಟ್ ಏನೈತ್ಲ 3ನೇ ತಾರೀಕು ಏನೈತ್ಲ 8ನೇ ತಿಂಗಳೊಳಗೆ ಏನೈತ್ಲ ಇದನ್ನ ಲಿಸ್ಟ್ ಬರ್ತೈತಿ. ಮತ್ತು ಪ್ರಥಮ ಸುತ್ತದಾಗ ಯಾರೆಲ್ಲ ಸೆಲೆಕ್ಷನ್ ಆಗಿರ್ತಾರೋ ಅವ್ರು ಏನೈತ್ಲ 4ನೇ ತಾರೀಕಿಂದ 8ನೇ ತಾರೀಕು ಒಳಗಾಗಿ ಅಲ್ಲಿ ಹೋಗಿ ಏನೈತ್ಲ ಅಡ್ಮಿಷನ್ ತಗೋಬೇಕು. ಫೀಸನ್ನು ಏನೈತ್ಲ ಆನ್ಲೈನ್ ಮುಖಾಂತರ ಪೇ ಮಾಡೋದಾಗ್ತೈತೋ ಆಫ್ಲೈನ್ ಮುಖಾಂತರ ಪೇ ಮಾಡೋದಾಗ್ತೈತೋ ಅದ್ರದ್ದು ಏನೈತ್ಲ ಅಪ್ಡೇಟ್ ತಿಳಿಸ್ತಾನೆ. ನೆಕ್ಸ್ಟ್ ಏನಂದ್ರೆ 2ನೇ ರೌಂಡಿಂದ ಪ್ರಕ್ರಿಯೆ ಏನೈತಿ 12ನೇ ತಾರೀಕು ಸ್ಟಾರ್ಟ್ ಆಗ್ತೈತಿ. ಅದರ ಅಡ್ಮಿಷನ್ ಏನೈತ್ಲ 13ನೇ ತಾರೀಕಿಂದ 17ನೇ ತಾರೀಕು ಒಳಗಾಗಿ ಮಾಡಿಸ್ಬೇಕು. ಮತ್ತು ನಿಮ್ಮ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತಾವಂದ್ರೆ 17ನೇ ತಾರೀಕಿಂದ ಸ್ಟಾರ್ಟ್ ಆಗ್ತೈತಿ. ಮತ್ತು ಓಕೆ, ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನೈತ್ಲ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡೇನಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಥ್ಯಾಂಕ್ ಯು.